ಹಾಯ್ ಫ್ರೆಂಡ್ಸ್, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡೆನಿಮ್ ಜೀನ್ಸ್ನ ಯಾವ ರೀತಿ ವಾಶ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಜನರಲ್ ವಾಶ್ ಇನ್ಸ್ಟ್ರಕ್ಷನ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯೂಶಲಿ ನಾವು ಗಾರ್ಮೆಂಟ್ನ ಪರ್ಚೇಸ್ ಮಾಡಿದಾಗ ಯಾವುದೇ ಅಂಗಡಿಗೆ ಹೋದ್ರೂ ಪ್ರತಿಯೊಂದು ಗಾರ್ಮೆಂಟ್ ಮೇಲೂ ವಾಶ್ ಕೇರ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಈ ಥರ. ಸೊ ನಾವು ಎಷ್ಟು ಜನ ಈ ವಾಶ್ ಕೇರ್ ಇನ್ಸ್ಟ್ರಕ್ಷನ್ಸ್ನ ನೋಡಿಬಿಟ್ಟು ಫಾಲೋ ಮಾಡಿ ವಾಶ್ ಮಾಡ್ತೀವಿ, ಪ್ರಾಕ್ಟಿಕಲಿ ಅದು ಪಾಸಿಬಲ್ ಇಲ್ಲ. ಸೊ ಅದಕ್ಕೆ ನಾನು ಇವಾಗ ಜನರಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ವಾಶ್ ಮಾಡ್ಬೇಕಂತ ಹೇಳಿ. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲ ಕ್ಯಾಟಗರೀಸು ಇದೆ. ಟ್ರೌಸರ್ಸ್ ಇದೆ, ಟೀ ಶರ್ಟ್ಸ್ ಇದೆ, ಶರ್ಟ್ಸ್, ಡಾರ್ಕ್, ಲೈಟ್ ಕಲರ್ಸ್ ಎಲ್ಲ ಕ್ಯಾಟಗರೀಸು ಇದೆ. ಫಸ್ಟ್ ಸ್ಟೆಪ್ ನಾವು ಇದನ್ನ ಲೈಟ್ ಕಲರ್ ಮತ್ತೆ ಡಾರ್ಕ್ ಕಲರ್ ನ ಸೆಗ್ರಿಗೇಟ್ ಮಾಡ್ಕೋಬೇಕು. ಲೈಟ್ ಕಲರ್ಸ್ ಎಲ್ಲ ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಡಾರ್ಕ್ ಕಲರ್ಸ್ ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೈಟ್ ಮಾತ್ರ ನಾನು ಸಪರೇಟ್ ಆಗಿ ಇಟ್ಟಿದ್ದೀನಿ, ಯಾಕಂದ್ರೆ ವೈಟ್ ಕಲರ್ ಗಾರ್ಮೆಂಟ್ಸ್ ಮಾತ್ರ ಸಪರೇಟ್ ಆಗಿನೇ ವಾಶ್ ಮಾಡಬೇಕು, ಬೇರೆ ಯಾವುದೇ ಗಾರ್ಮೆಂಟ್ ಜೊತೆಗೂ ಮಿಕ್ಸ್ ಮಾಡಿ ವಾಶ್ ಮಾಡೋ ಆಗಿಲ್ಲ. ಹಾಗೆ ಲೈಟ್ ಕಲರ್ ಸಪರೇಟ್ ವಾಶ್ ಮಾಡಬೇಕು, ಡಾರ್ಕ್ ಕಲರ್ಸ್ನು ಸಪರೇಟ್ ಆಗಿ ವಾಶ್ ಮಾಡಬೇಕು. ಯಾಕಂದ್ರೆ ಡಾರ್ಕ್ ಕಲರ್ಸ್ ಅಲ್ಲಿ ಕಲರ್ ಸ್ಟೇನಿಂಗ್ ಚಾನ್ಸಸ್ ಇರುತ್ತೆ, ಮತ್ತೆ ಆ ಕಲರ್ ಸ್ಟೇನಿಂಗ್ ಲೈಟ್ ಕಲರ್ಸ್ಗೂ ಟ್ರಾನ್ಸ್ಫರ್ ಆಗ್ಬಹುದು. ವಾಶ್ ಟೈಮಿಂಗ್ಸ್ 15 to 20 ಮಿನಿಟ್ಸ್ ಫಾಲೋ ಮಾಡಬೇಕು. ಸೊ ವಾಶ್ ಆದ್ಮೇಲೆ ನೀವು ಡ್ರೈ ಕೂಡ ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋ ಆಗಿಲ್ಲ. ಡ್ರೈ ಆದ್ಮೇಲೆ ಐರನ್ ಮಾಡಿ ಯೂಸ್ ಮಾಡಬಹುದು. ಈ ಎಲ್ಲ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಈ ಗಾರ್ಮೆಂಟ್ ಡ್ಯೂರಬಿಲಿಟಿನೂ ಜಾಸ್ತಿ ಇರುತ್ತೆ, ಹಾಗೆ ಹೊಸ ಗಾರ್ಮೆಂಟ್ ತರ ಯೂಸ್ ಮಾಡಬಹುದು. ಇದೇ ರೀತಿ ಇನ್ನೂ ಹೆಲ್ಪ್ಫುಲ್ ಟಿಪ್ಸ್ಗೆ ಲಂಡನ್ ಕ್ಯಾಸಲ್ ಪೇಜ್ ನ ಫಾಲೋ ಮಾಡಿ. ಸೇವ್ ಅಂಡ್ ಶೇರ್ ಟು ಯೋರ್ ಫ್ರೆಂಡ್ಸ್.